ಸತೀಶ್ ಜಾರಕಿಹೊಳಿ ಆಪ್ತನಿಗೆ ಮಹಾ ಮೋಸ ಆಗಿದೆ. ಹಣವನ್ನ ಡಬಲ್ ಮಾಡೋದಾಗಿ 25 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಆಪ್ತನಿಗೆ ಅನ್ನೋದೀಗ ಮಾಹಿತಿ ಸಿಕ್ಕಿದೆ. ಯಾರು ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಂಗೆ ಕಾಕತಿ ಪೊಲೀಸರಿಂದ 6 ಜನ ಕದೀಮರ ಬಂಧನ ಆಗಿದೆ. ಸತೀಶ್ ಜಾರಕಿಹೊಳಿ ಆಪ್ತ ಸಿದ್ದನಗೌಡ ಬಿರಾದಾರ್ಗೆ ಟೋಪಿ ಹಾಕಿದ್ದಾರೆ. ಗೋಕಾಕ್ನ ವಿದ್ಯಾನಗರದಲ್ಲಿ ವಾಸವಾಗಿದ್ದ ಸಿದ್ದನಗೌಡ ಕಳೆದ ನವೆಂಬರ್ನಲ್ಲಿ ಹಣವನ್ನ ಪಡೆದು ಈ ಗ್ಯಾಂಗ್ ಪರಾರಿಯಾಗಿತ್ತು. ಕಾಕತಿ ಠಾಣೆ ಪೊಲೀಸರು 6 ಜನ ಕದೀಮರನ್ನ ಬಂಧನ ಕೂಡ ಮಾಡಿದ್ದಾರೆ. ಇವರು ಯಾರು ಅಂತೇಳಿ ನೋಡಿದಾಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಅನ್ನೋದು ಮಾಹಿತಿ ಸಿಕ್ಕಿದೆ. ಹಣ ಡಬಲ್ ಮಾಡೋದಾಗಿ 25 ಲಕ್ಷಕ್ಕೆ ಇವರು ನಾಮ ಹಾಕಿದ್ದಾರೆ. ಕಾಕತಿ ಪೊಲೀಸರಿಂದ 6 ಜನ ಕದೀಮರ ಬಂಧನ ಆಗಿದೆ. ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಿದ್ದನಗೌಡ ಬಿರಾದಾರ್ಗೆ ಇವರು ಮೋಸ ಮಾಡಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗಿದೆ. ಪಾಸ್ಪೋರ್ಟ್ ಪ್ರೊಸೆಸ್ ಮಾಡುವಾಗ ಅಥವಾ ಅದನ್ನು ಇಶ್ಯೂ ಮಾಡುವಾಗ ಅವರ ಹಿನ್ನೆಲೆಯನ್ನು ನೋಡ್ತಾರೆ. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದರೆ ಅಥವಾ ಸ್ಟೇಷನ್ನಲ್ಲಿ ಯಾವುದಾದ್ರೂ ಕೇಸ್ಗಳು ನಡೀತಾ ಇದ್ದರೆ, ಕೋರ್ಟ್ನಲ್ಲಿ ಯಾವುದಾದ್ರೂ ಕೇಸ್ಗಳಿದ್ರೆ ಅಂಥವರಿಗೆ ಪಾಸ್ಪೋರ್ಟನ್ನು ಕೊಡೋದಿಲ್ಲ. ಆದರೆ ಇಲ್ಲಿ ಅಧಿಕಾರಿಗಳ ಎಡವಟ್ಟು ಹೆಂಗಾಗಿತ್ತು ಅಂತ ಹೇಳಿದರೆ, ಕ್ರಿಮಿನಲ್ ಕೇಸ್ ಇದ್ದಂಥ ವ್ಯಕ್ತಿಗೆ ಪಾಸ್ಪೋರ್ಟನ್ನು ಕೊಟ್ಟಿದ್ರು. ಈ ಪ್ರಕರಣ ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಈಗ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ. ತುಮಕೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ, ತಪ್ಪು ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸನ್ನು ತೆಗೆದುಕೊಳ್ತೇವೆ. ಈಗಷ್ಟೇ ನಮಗೆ ಈ ವಿಚಾರ ಗೊತ್ತಾಗಿದೆ, ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಕ್ರಿಮಿನಲ್ ಕೇಸ್ ಇರುವವರಿಗೆ ಪಾಸ್ಪೋರ್ಟ್ ಕೊಟ್ಟು ಎಡವಟ್ಟು ಮಾಡಿದಂಥ ಪ್ರಕರಣ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಹೋಮ್ ಮಿನಿಸ್ಟ್ರೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಏರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡೋಕ್ಕೆ ಪೊಲೀಸ್ ವೆರಿಫಿಕೇಷನ್ ಕ್ರಿಮಿನಲ್ ಕೇಸ್ ಇರೋಂಥವ್ರಿಗೆ ಕೊಟ್ಟರು ಅಂತ. ಅದೇನಾರು ಆ ಥರ ಏನಾರು ಇದ್ದರೆ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಸಪೋಸ್ ಆ ಸ್ಟೇಷನ್ ಆಫೀಸರ್ ಯಾರಿದ್ದಾರೆ ಅವರೇ ಅದನ್ನು ಸೈನ್ ಮಾಡಿ ಕೊಡಬೇಕಾಗುತ್ತೆ. ಈಗೆಲ್ಲ ಎಲೆಕ್ಟ್ರಾನಿಕಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಅವರೇನಾದರೂ ವೆರಿಫಿಕೇಷನ್ನಲ್ಲಿ ಸುಳ್ಳು ಇದ್ದರೂ ಕೂಡ ಅವರು ಒಂದು ವೇಳೆ ಅವರಿಗೆ ಕ್ರಿಮಿನಲ್ ಕೇಸಸ್ಸು ಅಂಥದ್ದೆಲ್ಲ ಇದ್ದರೂ ಕೊಟ್ಟಿದ್ದರೆ ಅದನ್ನು ವೆರಿಫೈ ಮಾಡಿ ಅದು ಒಂದು ಕ್ಯಾನ್ಸಲ್ ಆಗುತ್ತೆ. ಎರಡನೇದು ಆ ವ್ಯಕ್ತಿ ಯಾರು ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟ್ರಾ ಸಬ್ ಇನ್ಸ್ಪೆಕ್ಟ್ರಾ ಅವ್ರು ಯಾರು ಕೊಟ್ಟಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದನ್ನೇ ನೋಡಿ ಕ್ರಿಮಿನಲ್ ಕೇಸ್ ತೊಗೊಳ್ತೀವಿ, ಕ್ರಮ ಮಾಡ್ತೀವಿ. ಗೊತ್ತಾಗಿದೆಯಲ್ಲ ಈಗ.